ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಅಂತ, ಅವರು ನಿಮ್ಮ ಬಗ್ಗೆ ಯಾವ ಭಾವನೆಯನ್ನು ಇಟ್ಕೊಂಡಿದ್ದಾರೆ ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು, ಇಲ್ಲಿ ಪ್ರೆಸೆಂಟ್ ಸಿಚುವೇಶನಲ್ಲಿ ನಿಮ್ಮ ವ್ಯಕ್ತಿ ಕೆಲವೊಂದು ಹಿಂದೆ ನಡೆದಂತಹ ಘಟನೆಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಸಮಸ್ಯೆ ಪರಿಹಾರ ಆಗಬೇಕು ಅಂತ ನೋಡೋದ್ರ ಬದಲು ಅದೇ ಒಂದು ಇಲ್ಲಿ ನೆಗೆಟಿವ್ ಎನರ್ಜಿ ಥರ ಆಗ್ತಾ ಉಂಟು. ನಿಮಗೆ ಪದೇ ಪದೇ ಅದೇ ರೀತಿ ಆಗ್ತಾ ಉಂಟು. ಇಲ್ಲಿ ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಮಾತಿಗೆ ಯಾವುದೇ ಒಂದು ಬೆಲೆ ಇರುವ ಥರ ಕಾಣಿಸ್ತಾ ಇಲ್ಲ, ಅಥವಾ ಆ ವ್ಯಕ್ತಿ ನಿಮಗೆ ಜಾಸ್ತಿ ಫೋಕಸ್ ಮಾಡಿದರೆ ಅವರ ಲೈಫಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಅಥವಾ ಏನಾಗ್ತಾ ಉಂಟು ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಸಲ ನೀವು ಅವರಿಗೆ ಮನಸ್ಸಿಗೆ ನೋವಾಗೋ ಥರ ಮಾತನಾಡಿರ್ಬೋದು. ಅದು ಅವರಿಗೆ ಗೊತ್ತುಂಟು ನೀವು ಬೇಕಾಗಿ ಮಾತನಾಡಿಲ್ಲ ಅಂತ. ಬಟ್ ಅವರಿಗೆ ಯಾವುದು ಕೂಡ ಕರೆಂಟ್ ಸಿಚುವೇಷನಲ್ಲಿ ಅರ್ಥ ಆಗ್ತಾ ಇಲ್ಲ. ಗೊಂದಲದಲ್ಲಿದ್ದಾರೆ ಅಥವಾ ಕನ್ಫ್ಯೂಷನಲ್ಲಿದ್ದಾರೆ. ಸರಿಯಾಗಿ ಕಮ್ಯುನಿಕೇಷನ್ ಆಗ್ತಾ ಇಲ್ಲ. ಈ ಕಡೆ ನಿಮ್ಮ ಮನೆಯಲ್ಲಿ ಕೂಡ ಸಮಸ್ಯೆ ಆಗ್ತಾ ಉಂಟು. ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಆಲೋಚನೆ ಮಾಡ್ತಾರೆ ಆದರೆ ಇಲ್ಲಿ ಏನು ಸರಿಯಾಗಿ ನಿರ್ಧಾರವನ್ನು ತಗೊಳ್ಬೇಕು, ನಿಮ್ಮ ಖುಷಿಯನ್ನು ಬಯಸ್ತಾರೆ. ಬಟ್ ಅದಕ್ಕೋಸ್ಕರ ಅವ್ರು ಕೆಲಸ ಮಾಡಲ್ಲ ಅಥವಾ ಅವರೊಂದು ಡಿಸಿಷನನ್ನು ಕರೆಕ್ಟಾಗಿ ತಗೊಳ್ಳಲ್ಲ. ಯಾವಾಗಲೂ ನೋಡುವ, ಆಗುತ್ತೆ, ಮಾಡುವ, ಸೊ ಆ ಥರದ ಒಂದು ಮಾತು. ಅಥವಾ ಕೆಲವರು ಇಲ್ಲಿ ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಿನ್ನ ಮುಖನೇ ನೋಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿರ್ಬೋದು. ಬಟ್ ಮನಸ್ಸಿನಲ್ಲಿ ಅಂಥ ಭಾವನೆ ಇಲ್ಲ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಕೆಲವೊಂದು ಸಮಸ್ಯೆಗಳಾಗ್ತಾ ಉಂಟು. ಥರ್ಡ್ ಪಾರ್ಟಿಯಲ್ಲಿ ಬೇರೆ ಹುಡುಗ ಅಥವಾ ಹುಡುಗಿ ಇರ್ಬೋದು, ಅಥವಾ ಫ್ಯಾಮಿಲಿ ರಿಲೇಟೆಡ್ ಅವರ ಮನೆಯಿಂದ ಅಥವಾ ನಿಮ್ಮ ಸೈಡಿಂದ ಏನೇ ಒಂದು ಸಮಸ್ಯೆ ಆಗಿರ್ಬೋದು, ಮನಿ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಜಾಬ್, ಬಿಸ್ನೆಸ್. ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಆ ವ್ಯಕ್ತಿಗೆ ಕೆಲವೊಂದು ವಿಷಯಗಳಲ್ಲಿ ಕಿರಿಕಿರಿ ಆಗ್ತಾ ಉಂಟು, ಅಥವಾ ಅವರಿಗೆ ಏನು ಕೂಡ ಬೇಡ ಅನ್ನುವ ಮನಸ್ಥಿತಿ ಉಂಟು. ಕೆಲವು ಕಡೆ ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆ ಆಗ್ತಾ ಉಂಟು. ಹಾಗಾಗಿ ಇಲ್ಲಿ ನಿಮ್ಮ ವ್ಯಕ್ತಿಯ ಒಂದು ಮನಸ್ಥಿತಿ ಚೇಂಜ್ ಆಗಬೇಕು ಅಂದರೆ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನೀವಿಲ್ಲಿ ತಾಳ್ಮೆಯಿಂದ ಇರಬೇಕು. ನೀವಂದರೆ ಇಲ್ಲಿ ತುಂಬ ಡೆಲ್ ಆಗಿರ್ತೀರಾ, ಕಣ್ಣೀರು ಹಾಕ್ತೀರಾ, ಸೊ ತುಂಬ ಟೆನ್ಷನ್ ಮಾಡ್ಕೊಳ್ತೀರಿ, ವಿಪರೀತವಾಗಿ ಆಲೋಚನೆ ಮಾಡ್ತೀರಾ, ಏನೇನೋ ಆಲೋಚನೆ ಮಾಡ್ತೀರಾ. ಸೊ ಅಂದರೆ ಇವಾಗ ನಿಮ್ಮ ವ್ಯಕ್ತಿ ಖುಷಿಯಾಗಿ ಮಾತನಾಡಿದ್ರು ನೀವು ಆವಾಗಲೂ ನಾನಿವರನ್ನು ಲೈಫಲ್ಲಿ ಕಳೆದುಕೊಂಡು ಬಿಡ್ತೇನಾ, ಅಥವಾ ನನ್ನಿಂದ ಇವರನ್ನು ಅಥವಾ ಇವರಿಂದ ನನ್ನನ್ನು ಯಾರಾದರೂ ದೂರ ಮಾಡ್ತಾರಾ, ಮನೆಯಲ್ಲಿ ಒಪ್ಪಲ್ವಾ ಈ ರಿಲೇಷನ್ಶಿಪ್ಪಿಗೆ ಅನ್ನುವ ಭಯದಲ್ಲಿ ಅಥವಾ ಒಂದು ನೋವಿನಲ್ಲೇ ನೀವು ಆ ವ್ಯಕ್ತಿಯ ಜೊತೆ ಮಾತನಾಡ್ತೀರಾ. ಪ್ರತಿ ಬಾರಿನೂ ನೀವು ಇದನ್ನೇ ಆಲೋಚನೆ ಮಾಡ್ತಾ ಇರ್ತೀರ, ಹೌದಾ ಅಲ್ವಾ ಹೇಳಿ. ಇದು ಅಂದರೆ ನೀವು ನೆಗೆಟಿವ್ ಎನರ್ಜಿಯಲ್ಲಿ ಇದ್ದರೆ ಇಲ್ಲಿ ಸ್ವಲ್ಪ ಮನಸ್ಸಿಗೂ ನಿಮ್ಮದು ಸಮಾಧಾನ ಇರಲ್ಲ, ಹಾಗೆಯೇ ಎನರ್ಜಿ ಕೂಡ ಬ್ಯಾಲೆನ್ಸ್ ಆಗಲ್ಲ. ಇಲ್ಲಿ ನೀವು ಒಮ್ಮೆ ಇದ್ದ ಥರನೇ ಇನ್ನೊಮ್ಮೆ ಇರಲ್ಲ ನೀವು. ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಏನು ಮಾಡಬೇಕು ಅನ್ನುವ ಮನಸ್ಥಿತಿ ನಿಮಗೆ ಬರಲ್ಲ, ಅಥವಾ ಅತಿಯಾಗಿ ದುಃಖ ಪಡೋದ್ರಿಂದ ಇನ್ನಷ್ಟು ನೀವು ನೆಗೆಟಿವ್ ಎನರ್ಜಿಗೆ ಒಳ ಬರ್ತೀರಾ. ಅಥವಾ ಇವಾಗ ಏನಾಗ್ತಾ ಉಂಟು ಅಂತ ನಿಮಗೆ ಗೊತ್ತುಂಟು, ನಿಮ್ಮ ವ್ಯಕ್ತಿನೂ ಹೇಳಿರ್ತಾರೆ ನಿಮ್ಮ ಜೊತೆ. ಬಟ್ ನೀವು ಅದನ್ನೇ ತುಂಬ ಆಲೋಚನೆ ಮಾಡ್ತೀರಾ, ಹಿಂಗಾಗುತ್ತಾ ಹಂಗಾಗುತ್ತಾ, ಅಯ್ಯೋ ಹಾಗಾದರೆ ಏನು ಮಾಡೋದು. ಸೊ ಇದೇ ಒಂದು ರೀತಿಯಲ್ಲಿ ನಿಮಗೆ ಸುತ್ತಲೂ ಅಂದರೆ ತಿರುಗ್ತಾ ಇರುತ್ತೆ. ಸೊ ಆವಾಗ ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ. ನಿಮ್ಮನ್ನು ನೀವು ಸ್ವಲ್ಪ ಹೀಲ್ ಮಾಡ್ಕೊಳ್ಬೇಕು, ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಸರಿಯಾಗಿ ಕಮ್ಯುನಿಕೇಷನ್ ಮಾಡಬೇಕು. ಅವ್ರು ಕಾಲ್ ಮಾಡಿದಾಗ ಅಥವಾ ನೀವು ಕಾಲ್ ಮಾಡಿದಾಗ ಏನು ಮಾತನಾಡಬೇಕು, ಅವರ ಜೊತೆ ಹೇಗೆ ಆ ಥರ ಇರಬೇಕು. ಸೊ ನೋವುಂಟು, ಸಮಸ್ಯೆ ಉಂಟು, ಓಕೆ, ಬಟ್ ಅದನ್ನೇ ಆಲೋಚನೆ ಮಾಡ್ತಾ ಒಂದು ರೀತಿಯಲ್ಲಿ ಭಯದಲ್ಲಿ ಅಥವಾ ದುಃಖದಲ್ಲಿ ಇರಬಾರ್ದು. ನಿಮ್ಮನ್ನು ನೀವು ಸಮಾಧಾನವಾಗಿ ಇಟ್ಕೊಳ್ಳುವ ಥರ ಪ್ರಯತ್ನ ಮಾಡಬೇಕಾಗುತ್ತೆ. ನೀವು ಖಂಡಿತವಾಗಿಯೂ ನಿಮ್ಮ ಪ್ರೀತಿಯಲ್ಲಿ ಕೂಡ ಬಿಟ್ಟೋಗಲ್ಲ. ಕೆಲವೊಂದು ಸಲ ಡಾರ್ಕ್ ಸೈಡ್ ಅಥವಾ ಒಂದು ರೀತಿ ಕತ್ತಲಿನ ಥರ ನಿಮಗೆ ಅನಿಸ್ಬೋದು, ಈ ಜೀವನ ತುಂಬ ನನಗೆ ಸಮಸ್ಯೆ ಆಗ್ತಾ ಉಂಟು, ದುಃಖ ಉಂಟು ಅಂತ. ಬಟ್ ಆ ಥರ ಅಲ್ಲ. ಇಲ್ಲಿ ಒಂದು ಹೊಸ ಬೆಳಕು ಬರುತ್ತೆ ನಿಮ್ಮ ಲೈಫಲ್ಲಿ ವೆರಿ ಸೂನ್. ಒಂದು ಚೇಂಜಸ್ ಅನ್ನೋದು ನೋಡಿ ನಿಮಗೆ ಇಲ್ಲಿ ದೇವರ ಅನುಗ್ರಹ ಸಂಪೂರ್ಣವಾಗಿಯೂ ಉಂಟು. ಸೊ ಯಾವುದಕ್ಕೂ ನೀವು ಹೆದರ್ಕೊಳ್ಳುವಂತಹ ಅಥವಾ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಅದು ವ್ಯಕ್ತಿಗೆ ಇರ್ಬೋದು, ಅಥವಾ ನಿಮ್ಮ ಪ್ರೀತಿಗೆ ಇರ್ಬೋದು, ನಿಮ್ಮ ಹುಡುಗಿಗೆ ಇರ್ಬೋದು, ಹುಡುಗನಿಗೆ ಇರ್ಬೋದು, ಅಥವಾ ಯಾವುದೇ ಒಂದು ಸಿಚುವೇಶನ್ ರಿಲೇಟೆಡ್ ಥರ್ಡ್ ಪಾರ್ಟಿಗೆ ಇರ್ಬೋದು. ನೀವು ಭಯಪಡುವಂತಹ ಅಥವಾ ಏನಾಗುತ್ತೋ ಏನು ಅನ್ನುವ ಒಂದು ಹೆದರಿಕೆಯಲ್ಲಿ ಇರುವಂತಹ
ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಒಂದು ಬದಲಾವಣೆಯನ್ನು ನೋಡ್ತೀರಾ. ತಾಳ್ಮೆಯಿಂದ ಇರಿ, ನಿಮ್ಮನ್ನು ನೀವು ಪ್ರೀತಿಸಿ. ಆದಷ್ಟು ಸಮಾಧಾನದಿಂದ ಇರಲಿಕ್ಕೆ, ಅತಿಯಾಗಿ ಆಲೋಚನೆ ಮಾಡದೆ ಇರಲಿಕ್ಕೆ ಟ್ರೈ ಮಾಡಿ. ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಶೇರ್ ಮಾಡಿ. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು ಸೊ ಕಮೆಂಟಲ್ಲಿ ಹೇಳಿ. ನಿಮ್ಮ ಹೆಸರು, ನಿಮ್ಮ ವ್ಯಕ್ತಿ ಹೆಸರು ಹಾಕಿಬಿಟ್ಟು, ಅಥವಾ ಇನ್ಯಾವುದೇ ವಿಷಯ, ಬಿಸ್ನೆಸ್ ರಿಲೇಟೆಡ್, ಜಾಬ್ ರಿಲೇಟೆಡ್, ಅಥವಾ ಕೋರ್ಟಿನಲ್ಲಿರುವಂತಹ ಕೇಸ್, ಏನೇ ಒಂದು ವಿಷಯ ಇದ್ರೂ ಹೇಳಿ. ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ನೋಡಿ, ಇದು ಒಂದು ರೋಸ್ ಕ್ರಾಸ್ ಅನ್ನೋ ಬ್ರಾಸ್ಲೆಟ್ ಸಿಗುತ್ತೆ. ಇದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ, ಅಥವಾ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಾ ಉಂಟು, ಮನೆಯಲ್ಲಿ ನಿಮ್ಮ ಮದುವೆಗೆ ಒಪ್ತಾ ಇಲ್ಲ, ಅಥವಾ ನಿಮ್ಮ ಹುಡುಗ ಅಥವಾ ಹುಡುಗಿ ಒಪ್ತಾ ಇಲ್ಲ, ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು, ನಿಮಗೆ ನಿಮ್ಮ ಹುಡುಗ ಬೇಕು ಅಥವಾ ನಿಮ್ಮ ಹುಡುಗಿ ಬೇಕು, ಅವರ ಜೊತೆ ನಿಮ್ಮ ಮದುವೆ ಆಗಬೇಕು, ನಿಮ್ಮ ಪ್ರೀತಿಯಲ್ಲಿ ಇರುವಂತಹ ಸಮಸ್ಯೆ ದೂರ ಆಗಬೇಕು ಅಂದರೆ ಈ ಒಂದು ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೈಟನ್ನು ನಮ್ಮ ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ತಮ್ಮ ಎಡಗೈಗೆ ಧರಿಸಬೇಕಾಗುತ್ತೆ. ಸೊ ಇದು ನಿಮಗೆ ಒಂದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ. ಪ್ರಾಡಕ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೇನೆ, ಹಾಗೆ ಲಿಂಕ್ ಕೂಡ ಹಾಕಿರ್ತೇನೆ. ಯಾರಿಗಾದ್ರೂ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ನಾನೇ ನನ್ನ ಕ್ಲೈಂಟಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೀನಿ. ಸೊ ಸರ್ಟಿಫೈಡ್ ಆಗಿರುವಂತಹ ಕಂಪನಿ ಲಿಂಕನ್ನೇ ಹಾಕಿರ್ತೇನೆ, ಪ್ರಾಡಕ್ಟ್ ಲಿಂಕ್. ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು. ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದು. ವೆರಿ ಸೂನ್ ನಿಮಗೆ ವರ್ಕ್ ಆಗುತ್ತೆ ಇದು. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ನಿಮ್ದು ಏನೇ ಒಂದು ಸಮಸ್ಯೆ ಇದ್ರೂ ಹೇಳಿ, ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ಅಂಥದ್ದೇ ಸಮಸ್ಯೆ ಅಂತ ಇಲ್ಲ. ಹಣಕಾಸಿಗೆ ಸಂಬಂಧಿಸಿದಿರ್ಬೋದು, ಬಿಸ್ನೆಸ್ ರಿಲೇಟೆಡ್, ಜಾಬ್ ರಿಲೇಟೆಡ್, ಅಥವಾ ಇನ್ಯಾವುದೇ ಮ್ಯಾರೇಜ್ ರಿಲೇಟೆಡ್, ಕೋರ್ಟಿನಲ್ಲಿರುವಂತಹ ಕೇಸ್, ಅಥವಾ ಆಸ್ತಿಯ ವಿಷಯ, ಏನೇ ಒಂದು, ಅಥವಾ ಆರೋಗ್ಯ ರಿಲೇಟೆಡ್ ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ಸೊ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ಕೆಲವೊಂದು ಸಮಯದಲ್ಲಿ ನಿಮ್ಮ ಅವಶ್ಯಕತೆಯನ್ನು ನೋಡಿಬಿಟ್ಟು ನಾನೇ ಜಪ ಮಾಡ್ತೇನೆ, ನಾನೇ ಕೆಲವೊಂದು ತಂತ್ರಗಳನ್ನು ಮಾಡ್ತೇನೆ. ಸಾತ್ವಿಕ ಕ್ರಮದಿಂದ ಮಾಡುವಂತಹ ತಂತ್ರಗಳನ್ನು ಮಾತ್ರ ಹೇಳಿಕೊಡ್ತೇನೆ ನಾನು. ಸೊ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಏನೇ ಒಂದು ವಿಷಯ ಇದ್ರೂ ಶೇರ್ ಮಾಡಿ. ನೀವೇನು ಶೇರ್ ಮಾಡ್ತೀರ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ, ಹೈಡ್ ಆಗಿರುತ್ತೆ. ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನಾನು ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಯಾವುದೇ ಒಂದು ವಿಡಿಯೋ ಇರ್ಬೋದು, ಮಂತ್ರ ಇರ್ಬೋದು, ಪರ್ಸನಲ್ ರೀಡಿಂಗ್ ಇರ್ಬೋದು, ಸೊ ಜನರಲ್ ರೀಡಿಂಗ್ ಇರ್ಬೋದು, ಯಾವ್ದು ಕೂಡ ಮಿಸ್ ಆಗಲ್ಲ. ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆಲ್ಲ ಪರ್ಸನಲ್ ಪ್ರಾರ್ಥನೆ ಮಾಡಬೇಕು, ಸೊ ನೀವು ನಿಮ್ಮ ಹೆಸರು, ನಿಮ್ಮ ವ್ಯಕ್ತಿ ಹೆಸರು, ಅಥವಾ ಏನು ಸಮಸ್ಯೆ ಅಂತ ಸೊ ಹೇಳಿದ್ರೂ ಆಗುತ್ತೆ, ಹೇಳಿಲ್ಲ ಅಂದ್ರೂ ಆಗುತ್ತೆ. ಸೊ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಪರ್ಸನಲ್ ಪ್ರಾರ್ಥನೆ ಮಾಡ್ತೇನೆ ನಿಮಗೋಸ್ಕರ. ನಿಮ್ಮ ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಹೇಳಿ. ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ಆ ದೇವರು ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಯನ್ನು ಅತಿ ಬೇಗ ಪರಿಹರಿಸಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರನ್ನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಸಂತೋಷವಾಗಿರಿ.